ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾರ ಯೂಟ್ಯೂಬ್ ಚಾನಲ್. ಸೊ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ನೋಡಿದ್ರೆ ಏನಪ್ಪ ಅಂದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳಪ್ಪ ಅಂದರೆ SSP ಪೋಸ್ಟ್ ಮೆಟ್ರಿಕ್ ಅಪ್ಲಿಕೇಶನ್ 2021-22 ಸಾಲ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ SC/ST ವಿದ್ಯಾರ್ಥಿಗಳು ನಮ್ದು ಇನ್ನೂ ಕೂಡ ಅಮೌಂಟು 40% 60%ನಲ್ಲಿ 60% ಅಮೌಂಟ್ ಬಂದಿಲ್ಲ. ಹಾಗಾಗಿ ಯಾವಾಗ ಬರುತ್ತೆ ಏನು ಅಂತ ಕೇಳ್ತಾ ಇದ್ರು. ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಡ್ತೀನಿ, ತಪ್ಪಬೇಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ನೋಡಿ ಫ್ರೆಂಡ್ಸ್. ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ SC ಸ್ಟೂಡೆಂಟ್ಸ್ ಮೆಟ್ರಿಕ್ ನಂತರ ಸಮಾಜ ಕಲ್ಯಾಣ ಹಾಗೂ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ವತಿಯಿಂದ ನೀಡ್ತಕ್ಕಂಥ ಸ್ಕಾಲರ್ಶಿಪ್ಪು 40% ಅಮೌಂಟ್ ಮತ್ತು 60% ಅಮೌಂಟಲ್ಲಿ ಕೆಲವೊಂದು ಅರ್ಧ ಅಮೌಂಟ್ ಬಂದಿದೆ. ಉಳಿದ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು. ಆ ಬಗ್ಗೆ SSPನವ್ರಿಗೆ ಕೂಡ ನಾವು ಸಮಾಜ ಕಲ್ಯಾಣ ಇಲಾಖೆ ಕಾಂಟ್ಯಾಕ್ಟ್ ಮಾಡ್ಕೊಂಡಾಗ ಅವ್ರು ರಿಪ್ಲೈ ಕೂಡ ಕೊಟ್ಟಿದ್ದಾರೆ. ಬನ್ನಿ ಫ್ರೆಂಡ್ಸ್, ಏನು ರಿಪ್ಲೈ ಕೊಟ್ಟಿದ್ದಾರೆ ಅಂತ ತೋರಿಸ್ಕೊಡ್ತಾ ಹೋಗ್ತೀವಿ ನೋಡಿ ಫ್ರೆಂಡ್ಸ್. ಸಮಾಜ ಕಲ್ಯಾಣ ಇಲಾಖೆ ವಾಟ್ಸಪ್ ನಂಬರಿಗೆ ಕೂಡ ನಾವು ಮೇಲ್ ಮಾಡಿದಾಗ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಸೊ ಅವರ ವಿದ್ಯಾರ್ಥಿಗೆ ಏನಪ್ಪ ಅಂದರೆ ಈಗ ಆಲ್ರೆಡಿ 40% ಅಮೌಂಟ್ ಬಂದಿತ್ತು, ಬಟ್ ಇನ್ನೂ ಕೂಡ 60% ಮೇಂಟೆನೆನ್ಸ್ ಅಮೌಂಟ್ ಇನ್ನೂ ಜಮಾ ಆಗಿಲ್ಲ. ದಯವಿಟ್ಟು ಜಮೆ ಮಾಡಿಕೊಡಿ ಅಂತ SSPನವರಿಗೆ ಮೇಲ್ ಮಾಡಿದಾಗ ಅವರು ಕೂಡ ಏನಂದರೆ ತಿಳಿಸ್ಕೊಟ್ಟಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಅವ್ರು ರಿಪ್ಲೈ ಕೂಡ ಮಾಡ್ಯಾರೆ. ನಿಮ್ಮ ಪ್ರೋತ್ಸಾಹಧನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನಕ್ಕೆ ಬರ್ತದೆ. ಕೇಂದ್ರ ಸರ್ಕಾರ ಶೇಕಡ 50% ಮತ್ತು ರಾಜ್ಯ ಸರ್ಕಾರ ಶೇಕಡ 50% ಹಂಚಿಕೆ ಆಗಿರುತ್ತೆ. ದಯವಿಟ್ಟು ನಿರೀಕ್ಷಿಸಿ ಅನುದಾನ ಬಿಡುಗಡೆ ಬರುತ್ತದೆ, ನಂತರ ನಿಮಗೆ ಜಮಾ ಮಾಡುತ್ತೀವಿ ಅಂತ ಕ್ಲಿಯರ್ ಕಟ್ಟಾಗಿ ಅವರು ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್. ಇದು ಏನಪ್ಪ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಬಂದಿರತಕ್ಕಂಥ ಒಂದು ಅಪ್ಡೇಟು. ಯಾಕಂದರೆ ಅವ್ರದ್ದು ಏನಪ್ಪ ಅಂದರೆ ಆಲ್ರೆಡಿ ಏನಾಗಿತ್ತು ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಕ್ಲಿಯರಾಗಿ ಮೆನ್ಷನ್ ಮಾಡ್ತಾ ಇದ್ದೀನಿ ಅವ್ರಿಗೆ. ಸೊ 40% 60% ಅಮೌಂಟ್ ಅಂದರೆ ಅದರಲ್ಲಿ 40% ಅಮೌಂಟ್ ಮಾತ್ರ ಜಮಾ ಆಗಿತ್ತು, ಇನ್ನೂ ಕೂಡ 60% ಅಮೌಂಟು ಜಮಾ ಆಗಿದ್ದಿಲ್ಲ. ಅವ್ರ ವೆರಿಫಿಕೇಷನ್ ಇರ್ಬೋದು, ಎಲ್ಲ ಕೂಡ ಆಗಿದ್ವು. ಇಲ್ಲಿ ನೋಡಿ 40% ಕಾಲಮ್ನಲ್ಲಿ ಇರ್ತಕ್ಕಂಥ ಅಮೌಂಟ್ ಮಾತ್ರ ಜಮಾ ಆಗಿತ್ತು. ಸೊ ಅದು ಮೇಂಟೆನೆನ್ಸ್ ಅಮೌಂಟ್ ಇರ್ಬೋದು ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಫೀ ರಿಮರ್ಸ್ಮೆಂಟ್ ಅಮೌಂಟ್ ಇರ್ಬೋದು. ಸೊ ಎರಡರಲ್ಲಿ 1515 ಮತ್ತು 1500 ಅಂತ ಎರಡು ಮಾತ್ರ ಜಮಾ ಆಗಿದ್ದಾವೆ. ಬಟ್ ಇನ್ನೂ ಕೂಡ 60% ಅಮೌಂಟ್ ಅಂತೇಳಿ 2272 ಮತ್ತು ಅದರ ಜೊತೆಗೆ ಏನಪ್ಪ 1800 ಅಂತ ಎರಡು ಅಮೌಂಟ್ ಕೂಡ ಜಮಾ ಆಗಿಲ್ಲ. ಇಲ್ಲಿ ನೋಡಿ ಜಸ್ಟ್ ಇವು ಅಷ್ಟೇ ಆಗಿದ್ದಾವೆ. ಸೊ ಅದಕ್ಕೆ ಅವ್ರು ರಿಪ್ಲೈ ಕೇಳಿದಾಗ ಅವ್ರು ರಿಪ್ಲೈ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಕೈಂಡ್ಲಿ ವೇಟ್, ಇಟ್ ವಿಲ್ ಬಿ ಕ್ರೆಡಿಟೆಡ್ ಶಾರ್ಟ್ಲಿ ಅಂತ ಕೂಡ ರಿಪ್ಲೈ ಕೂಡ ಮಾಡಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಪ್ರೋತ್ಸಾಹನ ಏನಪ್ಪ ಅಂದರೆ ರಾಜ್ಯ ಸರ್ಕಾರ, ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎರಡೂ ಅನುದಾನ ಕೊಡೋದ್ರಿಂದ, ಸೊ ಈಗ ಸ್ಟೇಟ್ ಗೌರ್ಮೆಂಟ್ ಅಮೌಂಟ್ ಕೊಟ್ಟಿರುತ್ತೆ ಬಟ್ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರೋದಿಲ್ಲ. ಸೊ ಹಾಗಾಗಿ ಏನಪ್ಪ ಅಂದರೆ ಅಂಥ ಒಂದು ವಿದ್ಯಾರ್ಥಿಗೆ ಏನು ಜಮಾ ಆಗಿರಲ್ಲ ಅಂಥ ಒಂದು ಕೆಲವೊಂದು ವಿದ್ಯಾರ್ಥಿ ವೇಟ್ ಮಾಡ್ಕೋಬೇಕಾಗುತ್ತೆ, ಅವ್ರದ್ದು ಜಮಾ ಆಗುತ್ತೆ ಅಂತ ಕೂಡ SSPನವರು ರಿಪ್ಲೈ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಲೈವ್ನಲ್ಲಿ ತೋರಿಸ್ಕೊಡ್ತೀನಿ. ಇನ್ನೂ ಕೂಡ ನೋಡಿ SSP ಸ್ಕಾಲರ್ಶಿಪ್ನಲ್ಲಿ ಕೂಡ ಏನಪ್ಪ ಅಂದರೆ SC/ST ವಿದ್ಯಾರ್ಥಿ ಕೂಡ ಲೈವ್ನಲ್ಲಿ ಇವತ್ತು ತಾನೇ ನಾನು ಲಾಗಿನ್ ಆದಾಗ ಇಲ್ಲಿ ನೋಡಿ ಇವತ್ತು 4/1/2023 ಇವತ್ತು ಲಾಗಿನ್ ಆಗಿ ಅವ್ರ ಸ್ಕಾಲರ್ಶಿಪ್ ಪ್ರೀವಿಯಸ್ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಸೊ ಅವ್ರದ್ದು ಏನಪ್ಪ ಅಂದರೆ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ. ಇಲ್ಲಿ ನೋಡಿ ತಿಳಿಸ್ಕೊಡ್ತಾ ಇದ್ದೀನಿ ನಾನು ನಿಮಗೆ ಲಾಗಿನಲ್ಲಿ. ಸೊ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿದು 40% ಅಮೌಂಟ್ ಮಾತ್ರ ಜಮಾ ಆಗಿದೆ, ಇನ್ನೂ ಕೂಡ 60% ಅಮೌಂಟ್ ಅಂತ ಏನಿಲ್ಲ ಇದೆಯಲ್ಲ ಈ ಕಾಲಮ್ನಲ್ಲಿ ಇನ್ನೂ ಕೂಡ ಜಮಾ ಆಗಿಲ್ಲ. ಸೊ ಅವ್ರು ಕೇಳಿದರೆ ಸೊ ನಿಮ್ಮದು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡೂ ಬರೋದ್ರಿಂದ ಜಸ್ಟ್ ಈಗ ವೇಟ್ ಮಾಡಿ, ಅಮೌಂಟ್ ಬಂದ ತಕ್ಷಣ ಪ್ರೋತ್ಸಾಹನ ನಾನು ನಿಮಗೆ ಜಮಾ ಮಾಡಿ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ನೋಡಿ ಅವರಿಗೆ ಅಮೌಂಟ್ ಬಂದಿರತಕ್ಕಂಥ 40% ತೋರಿಸ್ತಾ ಇದೆ ಸಮಾಜ ಕಲ್ಯಾಣ ಇಲಾಖೆ ಅವ್ರದ್ದು. ಇಲ್ಲಿ ನೋಡಿ ಕ್ಲಿಯರಾಗಿ ಸೊ 5430 ರೂಪಾಯಿ ಅಂದರೆ ಇಲ್ಲಿ ನೋಡಿ 5430 40% ಮತ್ತು 1000 ರೂಪಾಯಿ ಮೇಂಟೆನೆನ್ಸ್ ಅಮೌಂಟ್ ಅಂತೇಳಿ. ಸೊ ಎರಡು ಅಮೌಂಟ್ ಕೂಡ ಅವ್ರಿಗೆ ಜಮಾ ಆಗಿದ್ದಾವೆ. ಸೊ ಅದು ಇನ್ನೂ ಕೂಡ 60% ಅಮೌಂಟ್ ಅದು 8145 ಮತ್ತು 1500 ಎರಡೂ ಕೂಡ ಇನ್ನೂ ಕೂಡ ಜಮಾ ಆಗಿಲ್ಲ. ಸೊ ಅಂಥ ಒಂದು ಇರ್ತಕ್ಕಂಥ ವಿದ್ಯಾರ್ಥಿ ಕೇಳಿದಾಗ ಅವ್ರು ಕ್ಲಿಯರ್ ಕಟ್ಟಾಗಿ ರಿಪ್ಲೈ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಏನಪ್ಪ ಅಂದರೆ ಸ್ವಲ್ಪ ದಿನ ವೇಟ್ ಮಾಡಿ, ಸೊ ನಿಮಗೆ ಜಮಾ ಆಗುತ್ತೆ. ಸೊ ಯಾವುದೇ ಕಾರಣ ಕೂಡ ಇದನ್ನು ಮಾಡಬೇಡಿ, ತಲೆ ಕೆಡಿಸ್ಕೊಬೇಡಿ ಅಂತ ರಿಪ್ಲೈ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಯಾರೇ ಒಂದು ಡೌಟ್ಸ್ಗಳು ಇದ್ರೂ ಕೂಡ ನೀವೇನಪ್ಪ ಅಂದರೆ ತಪ್ಪದೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ. ಸೊ ನಿಮ್ಗೆ ಏನಪ್ಪ ಅಂದರೆ ಡೈಲಿ ನಿಮ್ಮ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್ನು ಕೂಡ ಕೊಡ್ತಾ ಹೋಗ್ತಾ ಇರ್ತೀನಿ. ಸೊ ಹಾಗಾಗಿ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ಸ್ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ